ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾ ಇದ್ದೀವಿ. ಜಾಗ ಇಲ್ಲ, ಆನೆ ಕಟ್ಟವನೆ ಒಂದೆರಡು ನೋಡ್ದಾದ್ರೆ ಬೇಗ ಬಿಡಿ. ಅದನ್ನೇ ಕೊಡೋಣ ಅವ್ರ ಬಾಮ ಇದನ್ನು. ಗೈಸ್ ಓದೋದಾಗ್ಲೆಲ್ಲ ಒಂದೊಂದು ಚಿನ್ನ ಎತ್ಕೊಳ್ತಾಳೆ ಗೈಸ್. ಶ್ರೀಮಂತರು ಗೈಸ್. ಅಲ್ಲ ಉಂಡೆ ಮಾಡಕ್ಕೆ ಏನೇನು ಬೇಕು, ಇನ್ನೇನಾರು ಬೇಕಾ ಅಂತ ಕೇಳಿದ್ರೆ ಇವಳು ಕಡಲೆ ಸೀಟ್ ತಗೋ, ಕಡಲೆ ಸೀಟ್ ಹಾಕ್ತಾರೆ ಅಂತವಳೆ. ಇನ್ಯಾರು ಮುತ್ತಣ್ಣಂಗೆ ಕಾಳು ಹಾಕ್ತಿರೋರು ಹಾಕ್ಬೇಡಿ, ಮುತ್ತಣ್ಣ ಕಮಿಟೆಡ್. ಮುತ್ತಣ್ಣ ಇಸ್ ಕಮಿಟೆಡ್. 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಜ್ಯೂಸ್ ಕುಡಿದ್ರೆ ದಪ್ಪ ಆಗೇ ಆಯ್ತಾರೆ, ಪಕ್ಕ ಆಗ್ತಾರೆ. ಬಟ್ ನೀವಂತೂ ಅದನ್ನ ಮಾಡಲ್ಲ. ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀವಿ. ನಾಳೆ ಮದನ್ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಣ್ಣ ಮಧು ನಾನೊಂದು 50-50 ಅವರು ಹೋಗ್ತಾ ಇದ್ದಾರೆ. ಇಲ್ಲಿಂದ ಗಂಡನ ಮನೆಯಿಂದ ಮಧು ಅವರು ಸ್ವೀಟ್ ಏನಾದ್ರು ತಗೊಂಡೋಗಿ ಕೊಡ್ಬೇಕಂತೆ. ಹಾಗಾಗಿ ರವೆ ಉಂಡೆ ಕೊಡ್ಬೇಕಂತೆ ಅಂತೇನಿಲ್ಲ, ದಂಪತಿ ಇಲ್ಲ, ತಗೊಂಡೋಗಿ ಕೊಡ್ತಾ ಇದ್ಯಾ. ಸೊ ಹಾಗಾಗಿ ರವೆ ಉಂಡೆ ಮಾಡ್ಕೊಂಡು ಇಲ್ಲಿಂದ ನಾಳೆ ತವ್ರ ಮನೆಗೆ ತಗೊಂಡು ಹೋಗ್ತಾರೆ. ಸೊ ಅಲ್ಲಿ ಏನೇನೋ ಪೂಜೆ ಇದೆ ಅಲ್ವಾ, ಬೆಳಿಗ್ಗೆ ಇರ್ಮುಡಿ ಇದೆ. ಸೊ ಅಲ್ಲಿಂದ ಅವ್ರನ್ನ ಕಳಿಸಿ ಸ್ವಲ್ಪ ಬ್ಯಾಂಗ್ಳೂರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಬರ್ತಾರೆ. ಹಾಗಾಗಿ ಇವತ್ತು ರವೆ ಉಂಡೆ ಮಾಡ್ತಾ ಇದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದಾ? ಏನು ರವೆ ಉಂಡೆ ನೀನು? ಹೌದು, ಅಜ್ಜಿ ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ. ಸೊ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕು ಗೈಸ್. ಹಾಗಾಗಿ ಮನೆಯೆಲ್ಲ ಫುಲ್ ಬೆಳಗ್ಗೆ ಒಂದ್ಸಲ ಮಂಗಳಮ್ಮ ಮಾಡಿದ್ರು, ಎಲ್ಲ ಕ್ಲೀನ್ ಮಾಡಿದ್ರು. ಬಟ್ ಸ್ಟಿಲ್ ಇವತ್ತು ಗುರುವಾರ ಕೂಡ, ಹಾಗಾಗಿ ನಾನು ಗುರುಗಳಿಗೂ ಪೂಜೆ ಮಾಡಬೇಕು. ಸೊ ಅದು ಮುಗಿಸಿ ಅಡುಗೆ ಮನೆಯೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಅಲ್ಲಿ ರವೆ ಉಂಡೆ ಮಾಡಿಕೊಂಡು ಮತ್ತೆ ಒರೆಸಿ ಗುಡಿಸಿ ಎಲ್ಲ ಆಗಿದೆ. ಅಜ್ಜಿ ಹೇಳ್ಕೊಡ್ತಾರೆ, ನಾನು ರವೆ ಉಂಡೆ ಮಾಡ್ತೀನಿ. ಒಂದು 6 ಜನಕ್ಕಾಗುವಷ್ಟು ಒಂದು 20-25 ರವೆ ಉಂಡೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಐಟಮ್ಸ್ ತರಬೇಕು, ಹಾಗೆ ಹೂವು ತೊಗೊಂಡು ಬರಬೇಕು ಪೂಜೆ ಮಾಡಕ್ಕೆ. ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ರಾಯರ ದೇವಸ್ಥಾನಕ್ಕೆ. ಬೆಳಗ್ಗೆ ಯಾಕೋ ಹೋಗ್ಬೇಕು ಅನಿಸ್ತು ಇವತ್ತು. ಕಾಲೇಜ್ಗೂ ಮುಂಚೆ ಹೋಗಿದ್ದು. ಕಾಲೇಜ್ಗೆ ಹೋಗಿದ್ದೆ ಮುತ್ತಣ್ಣ. ಸುಖ ಮುತ್ತಣ್ಣ ಹೊಸ ಚಪ್ಪಲಿ ಗೈಸ್ ನೋಡಿ, ಕ್ರಾಕ್ಸ್. ಅವ್ರ ಹುಡುಗಿ ಹೇಳಿರೋದು ಎಲ್ಲ ಹೊಸ ತಗೋಬೇಕು ನೀನು ವಿಡಿಯೋದಲ್ಲಿ ಅಂತ ಹೇಳಿದಾರಂತೆ. ಅದಕ್ಕೆ 10,000 ರೂಪಾಯಿಗೆ ಬಟ್ಟೆ ತಗೊಂಡಿದ್ದಾರೆ, ಹಾಗೆ 5,000 ರೂಪಾಯಿ ಚಪ್ಪಲಿ ತಗೊಂಡಿದ್ದಾರೆ. ಯಾವ ಹುಡುಗಿ ಅಣ್ಣ? ನಮ್ಗೆ ಗೊತ್ತಿಲ್ವಲ್ಲ ಗೈಸ್. ಮುತ್ಕೂರ್ ನಿಜನೇನೆ ನಿಜ. ಹೌದಾ ಗೈಸ್? ಇನ್ಯಾರು ಮುತ್ತಣ್ಣಂಗೆ ಕಾಳು ಹಾಕ್ತಿರೋರು ಹಾಕ್ಬೇಡಿ, ಮುತ್ತಣ್ಣ ಕಮಿಟೆಡ್. ಮುತ್ತಣ್ಣ ಇಸ್ ಕಮಿಟೆಡ್. ಹುಡುಗರೆ ಏನೋ ನಮ್ಮ ಆಡಿಯನ್ಸ್ಗೆ ಮೆಸೇಜ್ ಮಾಡ್ಬೇಡ ಅಂತಿದ್ದೀರಾ? ಅಷ್ಟೊಂದು ಕಾಟ ಕೊಡ್ತಾರೆ. ಹಾ, ನಮ್ಮ ಆಡಿಯನ್ಸ್ಗೆ ಈ ತರ ಬೆಲೆ ಕೊಡ್ತಿದ್ಯಾ ಮುತ್ತಣ್ಣ? ಎಷ್ಟು ತುಂಟ ಆಗಿದಾನೆ ಅಂದ್ರೆ ಕಾಲ್ ಕಚ್ಚೋದು, ಕಾಲ್ ಪರ್ಚೋದು, ಓಡೋದು, ಹಿಂದೆ ಓಡೋದು, ಆಮೇಲೆ ಸೆಲ್ಫ್ ಮೇಲೆ ಹತ್ತೋದು, ಎಲ್ಲ ಬೀಳ್ಸೋದು, ಆ ಮೇಲ್ಗಡೆ ಬೆಕ್ ಬುದ್ಧಿ ತೋರಿಸ್ತವನೆ ಅಷ್ಟೇ. ಚಿನ್ನಮಣಿ ಸೆಟ್ ಆಯ್ತು ನಮ್ಮ ಮನೆಗೆ. ಗುಂಡ ಸಿದ್ರಾಮುಡಿಗೆ ಹೋಗಿ 3 ದಿನ ಆಗಿದೆ ಗೈಸ್. ಒಂಥರ ಏನೋ ಮಿಸ್ಸಿಂಗ್ ಫೀಲಿಂಗ್. ಖಾಲಿ ಸೋರೆಕಾಯಿ ತಾನೆ? ಸೋರೆಕಾಯಿ ಕಣೆ. ಅಡಿಗೆ ಮಾಡ್ತೀಯ ಗೊತ್ತಾಗಲ್ಲ? ಏನ್ ಹೇಳಾಯ್ತು ಅನ್ಸುತ್ತೆ, ಯಾವ ಕಾಯಿನೋ ಗೊತ್ತಿಲ್ಲ ಗೈಸ್. ನಾನು ರವೆ ಉಂಡೆ ಮಾಡಕ್ಕೆ ಏನೇನು ಬೇಕು, ಇನ್ನೇನಾರು ಬೇಕಾ ಅಂತ ಕೇಳಿದ್ರೆ ಇವಳು ಕಡಲೆ ಸೀಟ್ ತಗೋ, ಕಡಲೆ ಸೀಟ್ ಹಾಕ್ತಾರೆ ಅಂತವಳೆ. ಇನ್ನೇನು ಹಾಕ್ತಾರೆ? ಜಿಂಜರ್ ಗಾರ್ಲಿಕ್ ಪೇಸ್ಟು ಕೊಡ್ಸೋಳೆ. ಆಮೇಲೇನು? ತುಪ್ಪ ಕೊಡಿ, ಪ್ಯಾಕೆಟ್ ತುಪ್ಪ. ಎಷ್ಟು ದೊಡ್ಡ ಚಿಕ್ಕದು? ಅವ್ರನ್ನೇ ಕೇಳ್ತೊಳಿ ಎಷ್ಟು? ಅರ್ಧ. ಪ್ಯಾಕೆಟ್ ಕೊಡಿ. ಬಾಟಲ್ ಇದೆ. ನೆಟ್ಟಿಗೆ ಹೇಳು. ಕೊತ್ತಂಬರಿ ಸೊಪ್ಪು. ಪ್ರಿಯಾಕ್ಕೆ ಏನೋ ಇಟ್ರಲ್ಲ, ಏನೋ ಪ್ರಿಯಾಕ್ಕೊಂದು ಡ್ರೆಸ್ ನೋಡಿ ಗೈಸ್. ಯಾವ ಡ್ರೆಸ್ ಅಕ್ಕದು? ಮೆಹಂದಿ. ಇದು ರಿಸೆಪ್ಷನ್ದು ಮೇಲಿದೆಯಾ? ತೋರಿಸಿ ನಮ್ಮ ಆಡಿಯನ್ಸ್ಗೆ.
ಸರ್ಪ್ರೈಸ್ ಅದು ಬೇಡ, ಎಲ್ಲ ಮದುವೆ ಈವೆಂಟ್ಸ್ ಇರುತ್ತಲ್ಲ ಅವತ್ತೇ ತೋರಿಸ್ತೀನಿ ಗೈಸ್. ಸೊ ಪ್ರಿಯಕ್ಕ ಇವಾಗ ಹೋಗಿ ಶ್ರೇಯಸ್ ಬ್ರೋನ ಬಿಟ್ಬಿಟ್ಟು ಬಂದರು. ಸೊ ಇನ್ಯಾವಾಗ ಮೀಟ್? ಮದುವೆ ದಿನ, ಈಗ ಡೈರೆಕ್ಟ್ ಮದುವೆ ದಿನ. ಯಾ. ಸೊ ಹಾಗೆ ಪ್ರಿಯಕ್ಕಂದು ಇವತ್ತು ವಿಡಿಯೋ ಅಪ್ಲೋಡ್ ಆಗಿದೆ ಗೈಸ್. ಏನು ಹೆಸರು ತೋಗುತ್ತೆ ನನಗೆ. ಏನು ಟೇಸ್ಟ್ ಬರ್ಡ್ಸ್ ಬೈ ಪ್ರಿಯಾಂಕಾ ಶೆಟ್ಟಿ ಅನ್ನೋ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡಿ ಗೈಸ್. ವೆರೈಟಿ ಆದ ಫುಡ್ ಬ್ಲಾಗ್ಸ್ ಬಂದಿರುತ್ತೆ. ಸೊ ಮಾಡಿಕೊಂಡು ಮನೇಲಿ ತಿನ್ಕೊಬಿಡಿ. ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅಣ್ಣ ಬಂದಿದಾರ. ಹಾಯ್, ನಮಸ್ಕಾರ. ಇಲ್ಲಿ ನನಗೆ ಮಾತ್ರ ಗೋಬಿ ತಂದಿದ್ದಾರೆ ಪ್ರಿಯಕ್ಕ. ಪಾಪ. ಯಾರಿಗೆ? ಮದುಗ? ಓಕೆ, ಸ್ಟಾರ್ಟಾ ನಿಮ್ಮದು? ಓ, ನಮ್ಮದು. ಸುಮಾರು ಜನ ಕೇಳಿದ್ದಾರೆ ಇದ್ರದ್ದು ರೆಸಿಪಿ ಹೇಳಿ ಅಂತ, ಹೇಗೆ ಮಾಡೋದು ಅಂತ. ನನಗೆ ಗೊತ್ತಿಲ್ಲ, ಏನೇನು ಸಿಗುತ್ತಲ್ಲ ಮಾಡೋದು. ಇಲ್ಲ, ಒಂದಷ್ಟು ಐಟಮ್ಸ್ಗಳು ಹಾಕ್ತೀವಿ ಅಲ್ವಾ. ಸೊ ನಾನು ದಪ್ಪ ಆದಮೇಲೆ ಹೇಳ್ತೀನಿ ಗೈಸ್, ಅಲ್ಲಿವರೆಗೂ ಹೇಳಲ್ಲ. ಏನಿಲ್ಲ, ಡ್ರೈ ಫ್ರೂಟ್ಸು, ಹಾಲು, ಬನಾನಾ, ಪಚ್ಚಬಾಳೆ ಹಣ್ಣು ತಗೋಬೇಕು ಗೈಸ್. ಈ ಥರ ಪಚ್ಚಬಾಳೆ ಹಣ್ಣು. ಮತ್ತೆ ಇದರಲ್ಲಿ ಫುಲ್ ಮಿಕ್ಸ್ ಡ್ರೈ ಫ್ರೂಟ್ಸ್ ಇದೆ. ಹಾಗೆ ಓಟ್ಸ್, ಜಾಸ್ತಿ ಓಟ್ಸ್ ಹಾಕಲ್ಲ ನಾನು, ಒಂಥರ ಕಹಿ ಥರ ಅನ್ಸುತ್ತೆ ಅಂದ್ಬಿಟ್ಟು ಒಂದು 3 ಸ್ಪೂನ್ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಡೇಟ್ಸ್ ಇದೆ, ಡೇಟ್ಸು ಮತ್ತು ಹನಿ ಹಾಕ್ತೀನಿ. ಸಮ್ಟೈಮ್ಸ್ ಇದಕ್ಕೆ ಆ್ಯಪಲ್ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಬರೀ ಬಾಳೆಹಣ್ಣೆ ಕೊಡ್ತೀನಿ. ಸಮ್ಟೈಮ್ಸ್ ಬರೀ ಆ್ಯಪಲ್ ಜ್ಯೂಸು ಆ ಥರ. ಆ್ಯಕ್ಚುಲಿ ಇದನ್ನ ಪ್ರಾಪರ್ ಆಗಿ 1 ಮಂತ್ 45 ಡೇಸ್ ಕುಡಿದ್ರೆ ಹಾಗೆ ಆಗ್ತಾರೆ ಅಲ್ವಾ ದಪ್ಪ? 3 ದಿವಸದಿಂದ ಕುಡ್ದೋಳೆ ಸಂಜೆ ಟೈಮು. ಕಂಟಿನ್ಯೂಸ್ ಆಗಿ ಕುಡ್ದು ಬರೀ ಇದನ್ನ ಮಾತ್ರ ಕುಡಿಬಾರ್ದು. ನಾನು ಒಂದಷ್ಟು ವಿಡಿಯೋಸ್ ನೋಡಿದ್ದೀನಿ, ನಮ್ಮ ಅಣ್ಣನೂ ಹೇಳಿರೋ ಪ್ರಕಾರ ಕಂಟಿನ್ಯೂಸ್ ಇದನ್ನ ಕುಡ್ದು ಸೊ 3 ಹೊತ್ತು ಚೆನ್ನಾಗಿ ಊಟ ಮಾಡಿದ್ರೆ ಪಕ್ಕದ ಅಪ್ಪ ಹಾಗೆ ಆಗ್ತಾರೆ. ಕುಡ್ದ್ಬಿಟ್ಟು ರಾತ್ರಿ ಊಟ ಮಾಡ್ಬಾರ್ದು ಮಾಡ್ದೆ ತಾನೆ, ಅದಿಷ್ಟೇ ಸ್ವಲ್ಪ ಬೇಡ. ಅದಕ್ಕೆ ಆಗಿಲ್ಲ ಗೈಸ್. ಇಲ್ಲ ಅಂದ್ರೆ 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಜ್ಯೂಸ್ ಕುಡಿದ್ರೆ ದಪ್ಪ ಹಾಗೆ ಆಯ್ತಾರೆ, ಪಕ್ಕ ಆಗ್ತಾರೆ. ಬಟ್ ನೀವಂತೂ ಅದನ್ನ ಮಾಡಲ್ಲ. ನನಗಾಗಲ್ಲ, ನನಗೆ ಜಾಸ್ತಿ ತಿಂದ್ರೇನೆ ವಾಮಿಟ್ ಬರಂಗಾಗುತ್ತೆ, ಅದೇ ನನ್ನ ಪ್ರಾಬ್ಲಮ್. ಇಷ್ಟೇ ಗೈಸ್ ರೆಸಿಪಿ. ಕೇಳ್ತಾ ಇದ್ರಿ ಸುಮಾರು ಜನ. ಇಷ್ಟೇ. ಅಮ್ಮಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾ ಇದ್ದೀವಿ. ಏನ್ ಡಬ್ಬಲೆ ನಿಂದ್ರಲ್ಲೇ ಬಾರೆ. ಅಜ್ಜಿ ಬೆಳಿಗ್ಗೆ ಆದ್ರೆ ಚೆನ್ನಾಗಿರುತ್ತೆ, ಇವತ್ತು ಅಲ್ಲ ಇಲ್ಲ ತಪ್ಪು ನೀನ್ ಅನ್ಕೊಂಡಿರೋದು. ನೈಟ್ ಚೆನ್ನಾಗಿರ್ತಾರೆ, ಬೆಳಗ್ಗೆ ಚೆನ್ನಾಗಿರಲ್ಲ. ಆಲ್ಮೋಸ್ಟ್ ನೆನ್ನೆ ನೈಟ್ ಕೈ ನೋವು ಅದು ನೋವು ಅಂತಿದ್ರು. ಮಧ್ಯಾಹ್ನ ಟೈಮ್, ಬೆಳಗ್ಗೆ ಟೈಮ್ ಸ್ವಲ್ಪ ಆರಾಮಾಗಿ. ನಾನ್ ಏನ್ ಗೊತ್ತಾ, ಒಂದ್ ಅಬ್ಸರ್ವ್ ಮಾಡಿರೋದು, ನೈಟ್ ಎಲ್ಲ ನಾವು ಮಾಡ್ಕೊಡ್ತೀವಿ, ಹಾಲು ಕಾಯಿಸ್ಕೊಡ್ತೀವಿ, ತಿಂತಾರೆ, ಮಲ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದು ನಾನು ಬರೋ ಟೈಮ್ ಕರೆಕ್ಟಾಗಿ ಇದು ನೋವು, ನಂಗೆ ಕಾಲು ನೋವು, ನಂಗೆ ತಲೆ ನೋವು ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಮಧ್ಯಾಹ್ನ ಹೋಗಿ ಕರ್ಕೊಂಡು ಹೋಗಿದ್ವಿ, ಡಾಕ್ಟರ್ ಏನು ಇರಲಿಲ್ಲ. ಸೊ ಇಲ್ಲೇ ಕುವೆಂಪು ನಗರಲ್ಲಿ ಕರ್ಕೊಂಡು ಹೋಗಿದ್ವಿ ನಾನು ನಿಕ್ಕಿ. ಸೊ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇದ್ದಾರೆ ಡಾಕ್ಟರ್. ಸೊ ಹಂಗಾಗಿ ನ್ಯೂರೋಲಜಿಸ್ಟ್ ಹತ್ರ ತೋರಿಸ್ಬೇಕಿತ್ತು. ಸೊ ಹಂಗಾಗಿ ಕರ್ಕೊಂಡು ಹೋಗುತ್ತಿದ್ದೇವೆ. ಇವಳ ಕಾಲುಂಗ್ರ ಕತೆ ಮುಗಿಲಿಲ್ಲ ಗೈಸ್, ಅದು ಸೆಟ್ ಆಗಲಿಲ್ಲ. ಅದಕ್ಕೆ ಮತ್ತೊಂದು ತಗೊಳಕ್ ಬಂದಿದ್ದಾಳೆ. ಅದು ಎಂತ ಆಯಿತು ಅಂದರೆ, ಅದು ಲೂಸ್ ಇತ್ತು. ನಾನು ಅದನ್ನು ಟೈಟ್ ಮಾಡಿ 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 ಕಟ್ಟೆ ಆಗೋಯ್ತು ಅದು. ಸೊ ಹಂಗಾಗಿ ಇದನ್ನು ನೋಡ್ತಾ ಇದ್ದೀನಿ. ನನಗೆ ಹಾಕುವಾಗ ಕರೆಕ್ಟ್ ಅನಿಸುತ್ತೆ, ಹಾಕೊಂಡು ಯೂಸ್ ಮಾಡ್ತಾ 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 ಅದು ಲೂಸ್ ಅನಿಸುತ್ತೆ. ಮತ್ತು ಸ್ನಾನ ಮಾಡೋದ್ರೆ ತುಂಬ ತುದಿಗೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ನೋಡಿಕೊಂಡು ಇಷ್ಟೊಂದು ತರಿಸಿದ್ದಾರೆ, ಬಟ್ ಅಷ್ಟು ಜಾಸ್ತಿ ಕಲೆಕ್ಷನ್ಸ್ ಇಲ್ಲ. ಆಯ್ತಾ ಗೈಸ್? ಓದೋದಾಗ್ಲೆಲ್ಲ ಒಂದೊಂದು ಚಿನ್ನ ಎತ್ಕೊತಾಳೆ ಗೈಸ್. ಶ್ರೀಮಂತರು ಗೈಸ್. ಅಲ್ಲ, ನನ್ಗೆಲ್ಲ ಮದ್ವೆಲಿ ಗಿಫ್ಟ್ ಕೊಟ್ಬಿಟ್ಟು ಇವಾಗ ನಾನು ಮತ್ತೆ ಅವ್ರಿಗೆಲ್ಲ ರಿಟರ್ನ್ ಹಾಕದೆ ಬರೋದು ಚಂದ, ಹೋಗೋದು ಚೆನ್ನಾಗಿ. ಸೊ ಇದು ನನಗೆ ಕುಣಿಗಲ್ ಆಂಟಿ ಅವರು ಎಂಗೇಜ್ಮೆಂಟಲ್ಲಿ ರಿಂಗ್ ಕೊಟ್ಟಿದ್ರಲ್ವಾ. ಸೊ ಅವ್ರಿಗೆ ಅಂದರೆ ಅವ್ರ ಸೊಸೆಗೆ, ಇಲ್ಲ ಯಾರಾದರೂ ಯೂಸ್ ಮಾಡ್ಕೊಳ್ಳಿ, ಅವ್ರ ಫ್ಯಾಮಿಲಿಯಿಂದ ಬಂದಿದ್ದಂಥ ಮುಯಿ ಅದು. ಸೊ ಅವ್ರ ಫ್ಯಾಮಿಲಿಗೆ ಇದೊಂದು ಕೊಡ್ತಾ ಇದ್ದೀನಿ. 3 ಜನ ಅವ್ರವ್ರ ಫ್ಯಾಮಿಲಿಲಿ, 2 ಸೊಸೆಯರು, ಆಂಟಿ ಒಬ್ಬರು, 3 ಜನನೂ ಒಂದೊಂದು ದಿನ ಹಾಕ್ಕೊಳ್ಳಿ. 3 ದಿನನೂ ಒಂದೊಂದು ದಿನ ಹಾಕ್ಕೊಂಡು ಮಜಾ ಮಾಡಿ. ಚೆನ್ನಾಗಿದೆ ಅಲ್ಲ, ಒಂಥರ ಸಕ್ಕತ್ತಾಗಿದೆ ಡಿಸೈನ್.
ಕಾಲುಂಗ್ರನ್ನು ತಗೊಂಡು ಚಂದ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು. ನಾನೇ ಇಟ್ಕೊಬಿಡ್ಲಾ? ಇರೋದ್ನೇ ಹಾಕೋದ್ ಗುರು ನೀನು. ಎಲ್ಲ ಬ್ಯಾಂಕಲ್ಲಿ ಹೋಗಿ ಇಟ್ಟೋಳೆ, ಒಂದನ್ನು ಹಾಕೊಳ್ಳಲ್ಲ. ಮಜಾ ಕರೋ. ಇವಾಗ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ನಿಶಾ ಮತ್ತೆ ಮುತ್ತಣ್ಣ ಅವರು ಕೊಬ್ಬರಿ ತುರಿತಾ ಇದ್ದಾರೆ. ಹಾಗೆ ಇನ್ನು ರವೆ ಹುರ್ಕೊಂಡಿಲ್ಲ, ತುಪ್ಪದಲ್ಲೇ ರವೆ ಹುರ್ಕೋಬೇಕು. ಸೊ ಇವಾಗ ಫಸ್ಟ್ ಇದನ್ನ ಹುರ್ಕೊಬಿಡ್ತೀನಿ. ಇದಾಗಿದೆ, ಸಾಕು. ಸೊ ಇದು ಮತ್ತೆ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದೆರಡು ಮುಗಿದಿದೆ. ಇವಾಗ ತುಪ್ಪ ಹಾಕಿ ರವೆನ ಹುರ್ಕೊಳ್ಬೇಕು. ಎಲ್ಲಿ ನೋಡಿ ನಿಶಾ ಎಷ್ಟು ಮಾಡಿದಾಳೆ. ನಿಶಾ ತೋರ್ಸಪ್ಪ, 1 ಗಂಟೆ ಕುತ್ಕೊಂಡು ಎಷ್ಟು ಮಾಡಿದ್ಯಾ? ಅದು ತುರಿಯೋಕೆ ಆಗ್ತಾ ಇಲ್ಲ, ಅಲ್ಲಿ ಇಟ್ಟಿದ್ದೀನಿ ನೋಡಿ ಮಾಡಿ. ಅದೆಲ್ಲ ನೀನೆಲ್ಲ ಮಾಡಿದ್ದು, ಅದೆಲ್ಲ ಮುತ್ತಣ್ಣ ಮಾಡಿದಲ್ಲ? ಮುತ್ತಣ್ಣ ಇಲ್ಲ, ಮುತ್ತಣ್ಣ ನೀವಾ? ಇದು ನಾನು ಮಾಡಿದ್ದು, ಇವಾಗ ನಾವು 1 kg ರವೆ ತಗೊಂಡಿದ್ದೀನಿ ನಾನು. ಓಕೆ. 1 kg ರವೆಗೆ ಎಷ್ಟು ಸಕ್ಕರೆ ಹಾಕ್ಬೇಕಜ್ಜಿ? 1 kg ಎಷ್ಟು ಅಳತೆ ರವೆ ತಗೋತೀರ ಅಷ್ಟಕ್ಕೇನೆ ಸಕ್ಕರೆ ಹಾಕ್ಬೇಕು. ಇದನ್ನ ತುಪ್ಪದಲ್ಲಿ ಇವಾಗ ನಾನು ಸ್ವಲ್ಪ ಕೆಂಪಗಾಗುವಷ್ಟು ಹುರ್ಕೊಂಡಿದ್ದೀನಿ. ಸೊ ಈಗ ಇದು ರವೆ ಫ್ರೈ ಆಯಿತು ಈ ತುಪ್ಪದಲ್ಲಿ. ಈಗ ನಾವು ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಿದ್ದೀವಿ. ಕೊಬ್ಬರಿನ ಗೈಸ್ ನಾನು ಒಂದು ಇಷ್ಟಪ್ಪ ಗಾತ್ರದ್ದು 3 ತಗೊಂಡಿದ್ದೀನಿ. ಸೊ 1 kg ಸಕ್ಕರೆ. ಅಜ್ಜಿ ಸಕ್ಕರೆ ಹಾಕ್ಬೇಕಾ ಈಗ? ಹಾಗೆ ನಾವು ಜೊತೆಗೆ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಹಾಕುತ್ತಿದ್ದೇವೆ. ಏನಣ್ಣ ಬಗ್ ನೋಡ್ತಿದ್ಯಾ? ನಾನು ನೀರು ಆನ್ ಮಾಡ್ಲಾ ಬೇಡ ಅಂತ ನೋಡ್ತಾ ಇದ್ದೀನಿ. ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡಿ ಏನ್ ಮಾಡ್ಬೇಕು ನೆಕ್ಸ್ಟ್ ಅಜ್ಜಿ? ಶುಗರ್ ಹಾಕ್ಬಿಟ್ಟು ಬಿಸಿ ಇರುವಾಗಲೇ ಕಟ್ಟಿ ಹಾಕ್ಬಿಡ್ಬೇಕು. ಬಿಸಿ ಹೋಯ್ತು ಅಂದ್ರೆ ಮುದ್ದೆ ಆಗಲ್ಲ, ಕಟ್ಟಕ್ಕಾಗಲ್ಲ. ಇದೊಂದು 30 ಆಗುತ್ತೆ ನನ್ನ ಪ್ರಕಾರ. ಸ್ವಲ್ಪ BP ಜಾಸ್ತಿ ಇರಬೇಕು. ಇನ್ನೆಷ್ಟಾಯ್ತದೆ? 40 ವಾ, 50 ಉಂಡೆ ಆಯ್ತಾ? ಈಗ ಸಕ್ಕರೆ ಹಾಕವ. ಎಲ್ಲ ಕಟ್ತವ್ರೆ ಬಿಸಿಲಿದ್ದಾಗ್ಲೇ ಇಷ್ಟು ಕಟ್ಟಾಯ್ತಾಗ್ಲೇ ಚೆನ್ನಾಗಿ ಬಂತು. ಜಾಗ ಇಲ್ಲ, ಆನೆ ಕಟ್ಟವನೆ ಒಂದೆರಡು. ನೋಡ್ದಾದ್ರೆ ಬೇಗ ಬಿಡಿ. ಅದನ್ನೇ ಕೊಡೋಣ ಅವ್ರ ಬಾಮ. ಇದನ್ನು ಸ್ವಾಮಿಗಳಿಗೆ ಬಾಕ್ಸಿಗೆ ತುಂಬ್ತಾ ಇದ್ದಾರೆ. ಎಷ್ಟು ಸ್ವಾಮಿಗಳು ಹೋಗ್ತಾ ಇದ್ದಾರೆ? 6 or 7 ಅನ್ಸುತ್ತೆ. ಎಲ್ಲ ಮದನ್ ಸ್ವಾಮಿ ಫ್ರೆಂಡ್ಸಾ? ಮದನ್ ಸ್ವಾಮಿ ಇದಾರಲ್ಲ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಹೋಗಿದ್ರಲ್ಲ ಅವರವರು. ಎಲ್ಲ ಸ್ವಾಮಿಗಳು ಈ ವ್ಲಾಗ್ ನೋಡ್ತಿದ್ರೆ ತಿನ್ಬಿಡಿ ಸ್ವಾಮಿಗಳೇ, ತಿನ್ಬೇಡಿ, ತಿನ್ಬಿಡಿ, ತಿನ್ಬಿಡಿ, ತಿಂದು ಬಿಡಿ. ಎಲ್ಲ ಅಕ್ಕಿ ಅವ್ರಿಗೆ ಏನು ಬೇಕು? ಓಹೋ, ಇವನು ಹಸಿ ಪಸಿ ಇಲ್ಲ ಗೈಸ್, ಖತರ್ನಾಕ್ ಅವನೇ. ಯಾಕೋ ಇವತ್ತೇ ಇಲ್ಲಿ ಹಿಡಿಯಂಗ ಅವನೇ. ನೋಡಿ ಎಷ್ಟು ಚೆನ್ನಾಗೋಯ್ತು ಅವನೇ. ಏಯ್ ನಮ್ಮ ಅಜ್ಜಿಗೆಲ್ಲ ಪರ್ಚಿ ಇಟ್ಟವನೆ. ಏನ್ ಮಾಡ್ದ ಅಜ್ಜಿ? ಹೌದಾ? ಎಲ್ಲರಿಗೂ ಬಂದೇರು ಬಾರಲೋ ಇಳಿ. ಅಲ್ಲಿ ಹಿಂಗ್ ಹೋಯ್ತಾನೆ ಗೈಸ್, ಅಲ್ಲೊಂದು ಗ್ಯಾಪ್ ಐತೆ, ಇಲ್ಲಿ ಇಳಿತಾನೆ, ಹಿಂಗ್ ಬರ್ತಾನೆ. ಆಕ್ಚುಲಿ ಇಲಿಗಳು ತಿರ್ಗಾಡೋದು ನಮ್ಮ ಮನೇಲಿ ಅದೇ ಜಾಗದಲ್ಲಿ. ಅವನಿಗೆ ಗೊತ್ತಾಗಿರ್ಬೇಕು, ಸ್ಮೆಲ್ ಬಂದಿರಬೇಕು. ಬಾ ಲಕ್ಕಿ ಬಾ. ಏನೋ ಗುಸು ಅಂತಾರೆ ಗಂಡ ಹೆಂಡತಿ. ಪ್ರಿಯಾಕ್ಕೊಂದು ಇಲ್ಲಿ ಇನ್ನೊಂದು ಬ್ಲಾಗ್ ನಡೀತಾ ಇದೆ ಗೈಸ್. ನೋಡಿ ಸೆಟಪ್ ಮಾಡ್ತಾ ಇದ್ದಾರೆ ಎಲ್ಲ. ಇನ್ನೇನು ಎಂಡ್ ಮಾಡೋದರಲ್ಲಿದ್ದಾರೆ. ಸೊ ಏನೋ ಒಂದು ರೆಸಿಪಿ ಮಾಡಿದ್ದಾರೆ. ಸೊ ಅದು ತುಂಬ ದಿನಗಳಾದ ಮೇಲೆ ಬರುತ್ತದೆ. ಸೊ ಎಲ್ಲರೂ ಹೋಗಿ ಮಲ್ಕೊಂಡ್ರು. ನಾನು ಮಲ್ಗೋಕೆ ಬಂದೆ.
ಟೈಮ್ ನೋಡಿ ಗೈಸ್ 12:55, 1 ಗಂಟೆ ಹತ್ತತ್ರ ಆಗಿದೆ. ಸೊ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇನ್ನು. ಯಾಕೆಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರಲ್ವ ಅವರು. ಸೊ ನನಗೂ ಹೋಗೋಕ್ಕೆ ಇಷ್ಟ. ಮತ್ತು ಪ್ರಿಯಕ್ಕನ ಮದುವೆಗೆ ನಾನು ಏನು ಒಂದು ಬಟ್ಟೆನೂ ತೊಗೊಂಡಿಲ್ಲ, ಏನೂ ಶಾಪಿಂಗ್ ಮಾಡಿಲ್ಲ. ಸೊ ನಾಳೆ ಹೋದರೆ ಎಲ್ಲ ತೊಗೊಬರ್ಬೋದು ಅಂತ ಒಂದು ಕಡೆ. ಇನ್ನೊಂದು ಕಡೆ ಮದುಗೂ ನಾನು ಹೋಗಲಿಲ್ಲ ಅಂದರೆ ನೀನೇ ತೊಗೊಬಾ ಮಧು ಅಂತ ಹೇಳಿದ್ದೀನಿ. 50-50 ಗೈಸ್. ಇವಾಗ ರಜೆ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ವೀಕ್ ಪ್ರಿಯಕ್ಕನ ಮದುವೆಗೆ ಉಡುಪಿಗೆ ಹೋಗಬೇಕು. ಆವಾಗಲೂ 4-5 ಡೇಸ್ ರಜೆ ಹಾಕ್ತೀನಿ. ಸೊ ಶಾರ್ಟೇಜ್ ಆಗುತ್ತೆ ಅಟೆಂಡೆನ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ರಜೆ ಹಾಕಕ್ಕೆ ಬಿಡಲ್ಲ ಗೈಸ್ ನಮ್ಮ ಕಾಲೇಜಲ್ಲಿ. ಏನೋ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಸೊ ನೋಡೋಣ ಬೆಳಗ್ಗೆ ತನಕ ಹೋಗ್ತೀನೋ ಇಲ್ವೋ ಅಂತ ಡಿಸೈಡ್ ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್. ನೆಕ್ಲಿಶಾ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಾಯ್, ಗುಡ್ ನೈಟ್.